ಗೈಸ್ ನಾವಿವತ್ತು ಕನ್ಯಾಕುಮಾರಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ. ಅರ್ಲಿ ಮಾರ್ನಿಂಗ್ 5 o'clock ಎದ್ದಿದ್ವಿ. ಸೊ ಇವಾಗ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಬನ್ನಿ ಹೋಗೋಣ. ಸೊ ನಾವಿವಾಗ ಬಸ್ ಸ್ಟ್ಯಾಂಡಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರೋದು. ಸೊ ಇನ್ನು ಪ್ರಶಾಂತ್ ಮತ್ತು ಅರುಣ್ ಅವರು ಇನ್ನೊಂದು ಆಟೋದಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡಿ ಗೈಸ್, ತ್ರಿವೇಂದ್ರಂ ಬಸ್ ಸ್ಟ್ಯಾಂಡ್ ಹೆಂಗಿದೆ ಅಂತ ನೋಡಿ. ಬಸ್ಸಸ್ ಥರ ಬರುತ್ತೆ ಬಸ್ಗಳು. ಏನ್ರಿ ಸಮಾಚಾರ? ನಿದ್ದೆ ಬರ್ತಾ ಇದೆ, ಎಲ್ಲರಿಗೂ ನಿದ್ದೆ ಗೈಸ್. ಅರ್ಲಿ ಮಾರ್ನಿಂಗ್ ಎದ್ದೋಳು, ಲೇಟ್ ನೈಟ್ ಮಲ್ಕೋ, ರೆಡಿಯಾಗು, ಹೊರಡು. ಇದೇ ಆಗೋಗಿದೆ 3 ದಿನದಿಂದ. ಸೊ ಇವತ್ತು ನಿನ್ನೆ ಸ್ವಲ್ಪ ಟಯರ್ಡ್ ಆಗಿತ್ತಲ್ವಾ, ಸೊ ಲೇಟ್ ಆಯಿತು ಎದ್ದೋಳೋದು. ನಿನ್ನೆ ಟಯರ್ಡ್ ಆಗಿತ್ತಲ್ವ, ಸೊ ಸ್ವಲ್ಪ ಲೇಟ್ ಆಗಿತ್ತು ಎದ್ದೋಳೋದು. ಸೊ ಹಾಗಾಗಿ ಇವಾಗ ಬಸ್ ಸಿಕ್ಕಿದೆ. ನಮಗೆ ಡೈರೆಕ್ಟ್ ಬಸ್ ಸಿಕ್ಕಿಲ್ಲ. ಸೊ ನಾಗರ್ಕೋವಿಲ್ಗೆ ಹೋಗ್ಬಿಟ್ಟು ಅಲ್ಲಿಂದ 5 ಮಿನಿಟ್ಸ್ಗೂ ಬಸ್ ಇದೆ ಅಂತ ಕನ್ಯಾಕುಮಾರಿಗೆ. ಸೊ ಹಾಗೆ ಆ ಥರ ಹೋಗ್ತಾ ಇದ್ದೀವಿ. ಸೊ ಇವಾಗ ಬಸ್ ಬಿಟ್ಟಿದ್ದಾರೆ, ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಇವಾಗ ಆಲ್ರೆಡಿ ನಾಗರ್ಕೋವಿಲಿ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗಿದ್ದೀನಿ. ನಾನು ಸರಿಯಾಗಿ ನಿದ್ದೆ ಮಾಡಿದ್ದೀನಿ. ಸೊ ಇಲ್ಲಿ ಬಂದಮೇಲೆ ಎದ್ದಿದ್ದು. ಸೊ ಇವಾಗ ಇನ್ನೂ ಹಾಫ್ ಆನ್ ಅವರ್ ಜರ್ನಿ ಇದೆಯಂತೆ. ಸೊ ಇಲ್ಲಿಂದ ಮತ್ತೆ ಕನ್ಯಾಕುಮಾರಿಗೆ. ನೋಡೋಣ ಎಷ್ಟೊತ್ತಾಗುತ್ತೆ ಬಸ್ ಸಿಗೋದಕ್ಕೆ ಅಂತ. ಇನ್ನು ತಿಂಡಿ ಕೂಡ ತಿಂದಿಲ್ಲ. ಸೊ ನೋಡೋಣ ಏನಾಗುತ್ತೆ. ವೆದರ್ ನೋಡಿ ಹೆಂಗೆ ಚೆನ್ನಾಗಿದೆ. ಎಲ್ಲೂ ಇಂಗ್ಲೀಷಲ್ಲಿ ಹಾಕಿಲ್ಲ ಬಸ್ಸು. ಏನು ಊರು, ಏನು ಎತ್ತ, ಏನೂ ಗೊತ್ತಾಗ್ತಾ ಇಲ್ಲ. ಎಲ್ಲ ಮಲಯಾಳಮಲ್ಲಿದೆ. ಬಂದಾಗ ಕನ್ಯಾಕುಮಾರಿ ಬಸ್ಸಲ್ಲಿ ಇದ್ದೀವಿ ಇವಾಗ ಇನ್ನೊಂದು ರೌಂಡ್ ನಿದ್ದೆ ಹೊಡಿತೀವಿ. ನೋಡಿ ಏನೋ ಚೆನ್ನಾಗಿದೆ, ಇದ್ರ ಮೇಲೆ ಕಟ್ಟಿದ್ದಾರೆ. ಇವ್ರದ್ದು ಕಪಲ್ಸ್ ರಿಂಗ್ ತೋರಿಸ್ತಾ ಇದ್ದಾರೆ ಹೆಂಗಿದೆ ಅಂತ ನೋಡಿ. ಫ್ಯೂಚರಲ್ಲಿ ನಿಮ್ಗೆ ಏನಾದರೂ ಬೇಕಿದ್ರೆ ಡಿಸೈನ್ ಮಾಡಿಸ್ಕೊಳ್ಳಿ. ಪ್ಲೀಸ್ ಕಾಂಟ್ಯಾಕ್ಟ್ ಐಶ್ವರ್ಯ ಎಸ್. ಜನುಮಗಳ ಅನುಬಂಧ. ಕೇಕಾ ಬರಬೇಕಾದ್ರೆ ಉರಿ ಬಿಸಿಲಿತ್ತು. ಇವಾಗ ನೋಡಿದ್ರೆ ಮಳೆ ಬರ್ತಾ ಇದೆ. ಏನು ನಾನು ಇಟ್ಕೋತೀನಿ. ಮಳೆ ಬರ್ತಿದೆ. ಈಗ ಬ್ರೇಕ್ಫಾಸ್ಟ್ ಮಾಡಿ ಹೊರಡೋಣ ಅಂದ್ಕೊಂಡ್ರಿ. ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಏನು ಮಾಡೋದು? ಮಳೆ ನಿಲ್ಲೋ ಥರ ಕಾಣಿಸ್ತಿಲ್ಲ. ಸ್ವಲ್ಪ ಬೀಳ್ತಾ ಇದೆ, ಆದರೂ ಹೋಗ್ತಾ ಇದ್ದೀವಿ. ನೋಡೋಣ. ಆಲ್ರೆಡಿ 11 ಗಂಟೆ ಆಗೋಗ್ಬಿಟ್ಟಿದೆ. ನಮ್ಮದು ಟಾರ್ಗೆಟ್ ಇದ್ದಿದ್ದು 9:30 ಒಳಗಡೆ ಬಂದು ಹೋಗಬೇಕು ಅಂತ. ಬಟ್ ಆಗಲಿಲ್ಲ. ಏನು ಮಾಡೋದು ನೋಡ್ಬೇಕು ಇವಾಗ. ಅಲ್ಲಿ ರಶ್ ಇತ್ತು ಅಂತ ನಮಗೆ ಅಲ್ಲಿ ಹೋಟೆಲ್ ಹೋಗ್ಲಿಕ್ಕಾಗಲ್ಲ. ಸೊ ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಪ್ರಶಾಂತ್ ಲೇಟ್ ಆಯ್ತಲ್ವಾ? ತುಂಬ ಲೇಟ್ ಆಗಿದೆ. ಬೇಗ ಹೋಗ್ಬೇಕು ಈಗ. ಬನ್ನಿ ಹೋಗುವ. ಸರ್ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ನೋಡಬೇಕು ಎಷ್ಟು ದೊಡ್ಡ ಲೈನ್ ಇದೆ ಅಂತ, ಗೊತ್ತಿಲ್ಲ. ಬೇಗ ಆದರೆ ಸಾಕು. ಮಳೆ ಬರ್ತಾ ಇದೆ ಅಂದರೆ. ಇವಾಗ ನಾವು ಬೋಟಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಮಧ್ಯದಲ್ಲಿ ಅಲ್ವಾ ಫೆರಿ ಲೇಡಿ. ನಮ್ಮದೇ ಓನ್ ಅಲ್ವಾ ಐಶ್ವರ್ಯ? ಹೌದು. ನೀವು ಸೇವಿ ಅಂತೀರಾ? ಶರಿ ಲೇಡಿ.
ಅದು ಇವಳಿದ್ನಲ್ಲ RCB ಪೆರಿ ಅವಳದು ಬಂದ್ಮೇಲೆ ನಾನು ನೋಡಿದ್ದದು ಆ್ಯಕ್ಚುಲಿ ಅಲ್ಲಿ ತನಕ ನಾವು ರೀಲ್ಸ್ ಎಲ್ಲ ನೋಡಿದ್ವಿ. ಹಾಂ ಅವಳದ್ರಲ್ಲಿ RCB ಇದು ಏನೋ ಹೊಯ್ತಾ ಇರಬೇಕಿದ್ರೆ ಹಾಕಿದ್ದ ನೋಡಿದ್ದೆ ಒಬ್ಬೊಬ್ಬರಿಗೆ 75 rupees ಟಿಕೆಟು, ಸ್ಪೆಷಲ್ ಎಂಟ್ರಿ ಬೇಕು ಅಂದರೆ 300 rupees ಆಗುತ್ತೆ. ಇವಾಗ ಟಿಕೆಟ್ ತೊಗೊಂಡಾಯ್ತು ಹೋಗ್ತಾ ಇದ್ದೀವಿ. ಸೊ ಒಬ್ಬರಿಗೆ 75 rupees ಸ್ಪೆಷಲ್ ಎಂಟ್ರಿ ಬರ್ತೀವಿ ಅಂತಂದರೆ 300 rupees ಆಗುತ್ತೆ ಒಬ್ಬರಿಗೆ. ಸೊ ಇವಾಗ ಬೋಟಿಗೆ ಅಂದರೆ ಅದೇನು ಪೆರಿ ಅಂತ ಹೇಳ್ತೀವಿ. ಸೊ ಅದಕ್ಕೆ ಹೋಗೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ತುಂಬ ರಶ್ ಇದೆ, ಸಂಡೇ ಅಲ್ವಾ, ಸೊ ರಶ್ ಇದೆ, ಹೋಗೋಣ ಬನ್ನಿ. ವಾವ್ ಗಾಯ್ಸ್, ವಾವ್ ತುಂಬ ಚೆನ್ನಾಗಿದೆ. ಸೊ ವೆದರ್ ಕೂಡ ಅಷ್ಟೇ ನೀಟಾಗಿದೆ. ನಾನು ಫುಲ್ ಬಿಸಿಲು ಬರುತ್ತೆ ಅಂತ ಅಂದ್ಕೊಂಡೆ, ಫುಲ್ ಮಳೆ ಬಂದು ವೆದರ್ ಚೆನ್ನಾಗಿದೆ. ಸೊ ಇವಾಗ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ನಮ್ಗೊಬ್ರು ಕನ್ನಡದವ್ರು ಸಿಕ್ಕಿದ್ದಾರೆ. ಕನ್ನಡದವರು ಎಲ್ಲೆಲ್ಲೂ ಕನ್ನಡದವರು. ಅಲೆಗಳು ಜೋರಿದೆ ಗೈಸ್ ತುಂಬ. ಸೊ ಇವಾಗ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದಾರೆ. ಇವಾಗ ಬಂದಿದ್ದೀವಿ. ಸೊ ಇವಾಗ ವಿವೇಕಾನಂದ ಸ್ಟ್ಯಾಚ್ಯೂ ಇದೆಯಲ್ಲ ಅಲ್ಲಿ ಒಳಗಡೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋಣ ಏನಿದೆ ಅಂತ. ಸೊ ಇವಾಗ ಇನ್ನೊಂದು ಶಿಫ್ಟ್ ಅಂತ ಇರುತ್ತಲ್ಲ, ಸೊ ಅವ್ರು ಹೋಗ್ತಾ ಇದ್ದಾರೆ. ಇವಾಗ ನಾವು ಬಂದಿದ್ದ ಬೋಟಲ್ಲ, ಇವಾಗ ಅವ್ರು ಹೋಗ್ತಾರೆ. ಬನ್ನಿ ನೋಡೋಣ. ಫೈನಲಿ ಕನ್ಯಾಕುಮಾರಿಗೆ ಬಂದಿದ್ದೀವಿ. ಶ್ರೀಲಂಕಾ ಕಾಯಿನ್ ಇಟ್ಕೊಂಡು ತಿರುಗ್ತಾವ್ರೆ ರಿಚ್ ಕಿಡ್ಡು. ತಗೊಳ್ಳಿ. ಎಷ್ಟು ಸಾಕ. ಸೊ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ತಾ ಇದ್ದೀವಿ ಇವಾಗ. ಆಲ್ರೆಡಿ ತುಂಬ ಟೈಮ್ ಆಗಿದೆ, 1:30 ಆಗಿದೆ ಇವಾಗ. ಸೊ ಅಲ್ಲಿ ಧ್ಯಾನ ಮಂದಿರ ಕೂಡ ಇದೆ, ಮೆಡಿಟೇಷನ್ ಮಾಡೋರು ಮೆಡಿಟೇಷನ್ ಕೂಡ ಮಾಡ್ಬೋದು. ಸೊ ಇಲ್ಲಿ ವಿವೇಕಾನಂದ ಸ್ಟ್ಯಾಚ್ಯೂ ಇದೆಯಲ್ಲ, ಅಲ್ಲೇ ಸ್ವಲ್ಪ ಕೆಳಗಡೆ ಮೆಡಿಟೇಷನ್ ಕೂಡ ಮಾಡ್ಬೋದು. ಮತ್ತು ಕೆಲವೊಬ್ರು ಫೋಟೋಸ್ ವೀಡಿಯೋಸ್ಗಳನ್ನ ತೊಗೊಂಡು ಆರಾಮಾಗಿ ಕೂತಿದ್ದಾರೆ. ಸೊ ಇವಾಗ ಮತ್ತೆ ಬೋಟ್ ಬರುತ್ತಲ್ಲ, ಅದರಲ್ಲಿ ಮತ್ತೆ ರಿಟರ್ನ್ ಹೋಗ್ಬಿಟ್ಟು ಆ ಕಡೆ ಸನ್ಸೆಟ್ ಆಗೋ ತನಕ ನಾವು ವೇಟ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ನೋಡಬೇಕು. ತುಂಬ ಮಳೆ ಬರ್ತಾ ಇದೆ ಇವತ್ತು, ಯಾಕೆ ಗೊತ್ತಿಲ್ಲ, ಪದೇ ಪದೇ ಮಳೆ ಬರ್ತಾ ಇದೆ. ಸೊ ಸ್ವಲ್ಪ ಬಿಸಿಲಿದ್ರೆ ಇನ್ನೂ ಫೋಟೋಸ್ ಕ್ಲಾರಿಟಿಗಳೆಲ್ಲ ಚೆನ್ನಾಗಿ ಬರ್ತಾ ಇತ್ತು ಅಂತ ಅನಿಸುತ್ತೆ. ಓಕೆ, ನೋ ಪ್ರಾಬ್ಲಮ್. ಬಟ್ ಚೆನ್ನಾಗಿದೆ, ಕೂಲಾಗಿದೆ ವೆದರ್, ನೋ ಪ್ರಾಬ್ಲಮ್. ಸೊ ಇವಾಗ ಬಂದ್ವಿ ಅಲ್ಲಿಂದ. ಇವಾಗ ಊಟ ಮಾಡೋಕ್ಕೆ ಹೋಗ್ಬೇಕು ಫಸ್ಟು. ತುಂಬ ಹಸುವಾಗ್ತಿದೆ, 2:30 ಆಗಿದೆ ಆಲ್ರೆಡಿ. ಮುಖ ಎಲ್ಲ ಬಾಡಿ ಚಪ್ಪೆ ಆಗೋಗ್ಬಿಟ್ಟಿದೆ ಇವಾಗ. ಏನು ಚೆನ್ನಾಗಿ ಕಾಣಿಸ್ತಿಲ್ಲ. ಫೋಟೋ ತಗೊಳ್ಳೋಣ ಅಂದರೆ ಮನಸ್ಸಿಲ್ಲ. ಏನು ಎಷ್ಟು ಒಂದೇ ಪ್ಲೇಸಲ್ಲಿ ಎಷ್ಟು ಫೋಟೋಸ್ ತೊಗೊಳ್ಳೋದು, ಒಂದೇ ಡ್ರೆಸ್ಸಲ್ಲಿ ಎಷ್ಟು ಫೋಟೋಸ್ ತೊಗೊಳ್ಳೋದು ಅಂತ ಆಗ್ಬಿಟ್ಟಿದೆ. ಸೊ ಇವಾಗ ಪ್ಲೇಸ್ನ ಕವರ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ.
ಜನ ಫುಲ್ ಎಲ್ಲ ಇಲ್ಲೇ ಇದ್ದಾರೆ ಇವಾಗ. ತ್ರಿವೇಣಿ ಹತ್ರ ಇಲ್ಲಿ ನೀರ ಹತ್ರ ಹೋಗ್ಬೋದು. ಸೊ ಎಲ್ಲ ಅಲ್ಲೇ ಇದ್ದಾರೆ. ಈ ಕಡೆ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಮರ ಅಂತೆ, ಮಳೆ ಬರುತ್ತೆ ಇವಾಗ ನಿಜ. ಆ ಥರ ಇದ್ರ ಜೊತೆಗೆ ನಾವು ಆಟ ಆಡ್ತಿದ್ವಿ ಗೈಸ್. ಎಷ್ಟೊಂದು ದಿವಸ ಹಾಕ್ಕೊಂಡು ಏನೇನೋ ಮಾಡ್ಕೊಂಡು ಆಟ ಆಡ್ತಾಯಿದ್ವಿ. ಇವಾಗ ಅದನ್ನು ದುಡ್ಡು ಕೊಟ್ಟು ತೊಗೊಳ್ಳೋ ರೇಂಜಲ್ಲಿ ಇದೆ. ಅದು ನೋಡ್ತಾ ಖುಷಿ ಆಗುತ್ತೆ. ಬಟ್ ನಮ್ಮ ಮನೆ ಬೀಚ್ ಹತ್ರನೇ ಆಗಿರೋದ್ರಿಂದ ಆ ಥರದ್ದೆಲ್ಲ ತುಂಬ ಬರ್ತಾಯಿತ್ತು. ಆವಾಗ ಆಟ ಆಡ್ತಾಯಿದ್ವಿ ಅದರಲ್ಲಿ. ಸೊ ಇವಾಗ ಅದಕ್ಕೆ ದುಡ್ಡಿಂದ ಮಾಡ್ತಾರೆ ಅಂದರೆ ನಾವು ಒಂದು ಬಿಸ್ನೆಸ್ ಮಾಡ್ಬೋದಿತ್ತು ಅಂತ ಅನಿಸುತ್ತೆ. ಸನ್ಸೆಟ್ ನೋಡಬೇಕಂತ ಇಷ್ಟೊತ್ತು ವೆಯ್ಟ್ ಮಾಡ್ತಾ ಇದ್ವಿ ಗೈಸ್. ಬಟ್ ಸನ್ನೇ ಬರಲಿಲ್ಲ, ಸೆಟ್ಟೇ ಆಗಲಿಲ್ಲ, ಸನ್ಸೆಟ್ಟೇ ಆಗಲಿಲ್ಲ. ಸೊ ನೋಡಿ ಇದೆ. ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಮಳೆ ಬೇರೆ ಬರ್ತಾ ಇದೆ. ಇವತ್ತು ವೆದರ್ ಕೂಡ ಚೆನ್ನಾಗಿರಲಿಲ್ಲ. ಫೋಟೋಸ್ ವೀಡಿಯೋಸ್ ಒಂದು ತೊಗೊಂಡಿದ್ವಿ ಅಷ್ಟೇ. ಇವಾಗ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇವತ್ತಿನ ವೀಡಿಯೋ ಇಷ್ಟೇ ಗೈಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ನನ್ನ ಜರ್ನಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಟ್ರಾವೆಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್. ನಾವಿವಾಗ ಮತ್ತೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ನಮ್ಮ ಬೆಂಗಳೂರಿಗೆ ಕಾಲಿಡುವಂಥ ಸಮಯ ಬಂದಿದೆ. ಸೊ ತುಂಬ ಬೇಜಾರಾಗ್ತಿದೆ. 3 ದಿನ ಹೆಂಗೆ ಕಳೀತು ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಇವಾಗ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಆಮೇಲೆ ಅಲ್ಲಿಂದ ಮನೆಗೆ ಹೋಗಿ ಮತ್ತೆ ಲಾಗಿನ್ ಆಗಬೇಕು ಇವತ್ತು. ಬೇಜಾರಾಗ್ತದೆ ಕೆಲಸ ಮಾಡೋದಕ್ಕೆ. ಪ್ರಶಾಂತ್ ಅಂತೂ ಅತ್ತೆ ಬಿಟ್ಟರು ತಪ್ಪಿಕೊಂಡು. ಅವರಿಗೆ ನಾನು ಹೋಗಲ್ಲ ಅಂತ ಇದ್ರು. ಮತ್ತೆ ಏನು ಅವಳು ಬೇಜಾರು ಮಾಡ್ಕೊಂಡು ಸಿಕ್ಕಾಪಟ್ಟೆ ಪಾಪ. ನನಗೆ ಅದನ್ನು ನೋಡಿ ಮತ್ತೆ ಬೇಜಾರಾಯಿತು. ಅವಳು ಒಬ್ಬಳೇ ಇರೋದ್ರಿಂದ ಅವಳಿಗೆ ಫೀಲ್ ಆಗ್ತಾ ಇರುತ್ತೆ ಯಾರು ಇಲ್ಲ ಅನ್ನೋದು. ಸೊ ಸ್ವಲ್ಪ ಒಂದು 3 ದಿನ ಹೆಂಗೆ ಕಳೀತು, ಎಷ್ಟು ಜಾಲಿ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನನಗೂ ಇವಾಗ ಬೇಜಾರಾಗ್ತದೆ. ಮತ್ತೆ ಮನೆಗೆ ಹೋಗ್ಬೇಕಂತ ಅಲ್ಲ ಅಂತ. ನೋಡೋಣ, ನೆಕ್ಸ್ಟ್ ಟೈಮ್ ಮತ್ತೆ ಬಂದು ಮತ್ತೆ ಬೇರೆ ಬೇರೆ ಪ್ಲೇಸಿಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ದೀವಿ. ನೋಡೋಣ. ಹೊರಟ್ವಿ, ಮಳೆ ಬರ್ತಾ ಇದೆ ಗೈಸ್. ನೋಡಿ ತ್ರಿವೇಂದ್ರಂ ಏರ್ಪೋರ್ಟ್ ಹೆಂಗಿದೆ ಅಂತ. ಇವಾಗ ಬಸ್ ಬಂದಿದೆ, ಬಸ್ಸಲ್ಲಿ ಹೋಗೋಣ. ನಮಗೆ ಬೆಂಗಳೂರಲ್ಲಿ ಇದೆಲ್ಲ ಮಿಸ್ ಆಗಿತ್ತು ಗೈಸ್. ಬಸ್ ಬಂದು ಅಲ್ಲಿ ಹೋಗುವಂಥದ್ದೆಲ್ಲ ಮಿಸ್ ಆಗಿಬಿಟ್ಟಿತ್ತು. ಸೊ ಇವಾಗ ಬಸ್ ಬಂದಿದೆ, ಬಸ್ಸಲ್ಲಿ ಹೋಗೋಣ. ಅಲ್ಲಿ ಕೂತ್ಕೊಳ್ಳಿ. ಥರ ಫ್ಲೈಟ್ ನಮ್ಮದು. ಸೊ ಇಷ್ಟೇ, ಇಲ್ಲಿಗೆ ಹೋಗ್ಬಿಡೋದು. ಬೆಂಗಳೂರಲ್ಲಿ ಒಂಥರ ಎಲ್ಲೋ ಬಂದಂಗಿದೆ. ಎಷ್ಟೊಂದು ಆಗಿದ್ದಾರೆ. ಇಂಡಿಗೋ ಫ್ಲೈಟ್ಗಿಂತ ವಿಸ್ತಾರ ಫ್ಲೈಟ್ ಇಷ್ಟ ಆಯಿತು. ಸೊ ವಿಸ್ತಾರ ಫ್ಲೈಟ್ ಬೇಕು ಅಂತಲೇ ಮಾಡ್ಕೊಂಡಿದ್ದಾಗಿತ್ತು ನಾವು. ಸೊ ನೋಡಿ, ಈ ಥರ ಎಲ್ಲ ಇದೆ ಇಲ್ಲಿ. ಆಮೇಲೆ ಫ್ಲಗ್ ಇದು ಮಾಡ್ಬೋದು. ನಮ್ಮ ಟೈಮಿಗೆ ಸರಿಯಾಗಿದೆ, ಚೆನ್ನಾಗಿದೆ ವಿಸ್ತಾರ ಫ್ಲೈಟ್. ನಮಗೆ ವಿಸ್ತಾರದಲ್ಲಿ ಇನಫ್ ಕೊಟ್ಟಿದ್ದಾರೆ ಫುಡ್ಡು. ಬಿಸಿ ಬಿಸಿ ಇದೆ, ನೋಡೋಣ ಏನಿದೆ ಅಂತ. ಬಿಸಿ ಬಿಸಿ ಇದೆ ರೀ.
ಸಾಂಬಾರು ಕೊಟ್ಟಿದ್ದಾರೆ. ಇಡ್ಲಿ ಸಾಂಬಾರು ಡಿಪ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಸಖತ್ ಬಿಸಿ ಇದೆ. ಸೊ ತಿನ್ಬೇಡಣ ಇವಾಗ. Thank you. ಲ್ಯಾಂಡ್ ಆಗಿದ್ದೀವಿ ಇವಾಗ. ಟರ್ಮಿನಲ್ 2 ಇಂದ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಟರ್ಮಿನಲ್ 2 ಹೆಂಗಿದೆ ತೋರಿಸ್ತೀನಿ. ಸೊ ನಾನು ಫಸ್ಟ್ ಟೈಮ್ ನೋಡೋದು ಹೆಂಗಿದೆ ಅಂತ ನೋಡೋಣ. ಸೊ ಇವಾಗ ಹೋಗಿ ಮತ್ತೆ ಲಾಗಿನ್ ಆಗಬೇಕು ಅನ್ನೋ ಒಂದು ಟೆನ್ಷನ್ನು. ಸೊ ಹಾಗಾಗಿ ಫಾಸ್ಟ್ ಹೋಗ್ತಾ ಇದ್ದೀವಿ. ಬೇಗ ಬನ್ನಿ ಹೋಗೋಣ. ಬ್ಯಾಗೇಜ್ ಬರೋದು ನಮ್ಮದು 8. ಸೊ ಅಲ್ಲೇ ನಿಂತ್ಕೋಬೇಕು ಇವಾಗ. ಬ್ಯಾಗ್ ಕಲೆಕ್ಟ್ ಮಾಡ್ಕೋಬೇಕಲ್ವ. ಸೊ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಆನೆ ಬಂತಂದಾನೆ ಯಾವೂರಾನೆ. ಬ್ಯಾಗ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ ಬ್ಯಾಗ್ಗೋಸ್ಕರ. ನೋಡಿ ಗೈಸ್, ಈ ಥರ ವೇಟ್ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಟೈಮ್ ನಾನು ಇಂಟರ್ನ್ಯಾಷನಲಿಂದ ಬಂದಾಗ ಈ ಥರ ಯಾರಾದರೂ ವೇಟ್ ಮಾಡ್ತಿದ್ರೆ ಖುಷಿ ಆಗುತ್ತಲ್ವ. ಬಂದು ಕಾಯ್ತಾ ಇರ್ತಾರೆ ಹೆಸರು ಇಟ್ಕೊಂಡು ಪ್ರಶ್ವಿನಿ ಅಂತ. ನೋಡಿ ಗೈಸ್ ಟರ್ಮಿನಲ್ 2 ಹೇಗಿದೆ ಅಂತ. ಸೊ ಮೇಲ್ಗಡೆ ಎಂಟ್ರಿ, ಇದು ನಮ್ದು ಎಕ್ಸಿಟ್ ಏನಷ್ಟು ಗೊತ್ತಾಗಲ್ಲ. ಬಟ್ ಎಂಟ್ರಿ ಸಾಕತ್ತಾಗಿದೆ ಒಳಗಡೆ. ಇಲ್ಲಿ ಎಕ್ಸಿಟ್ ನಾವು ಇವಾಗ ಹೋಗ್ತಾ ಇರೋದು. ಸೊ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಆಯಿತು ಗೈಸ್, ಟ್ರಿಪ್ ತುಂಬ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಸೊ ಇವಾಗ ಮನೆಗೆ ಹೋಗೋಣ. ಕ್ಯಾಬ್ ಬಂದಮೇಲೆ ಮನೆಗೆ ಹೋಗ್ತಾರೆ. ಬಾಯ್ ಬಾಯ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕಾರ್ಸ್ಗಳಿರುತ್ತೆ. ನಾವು ಊಬರ್ ಗೋ ಮಾಡಿದ್ದೀವಿ. ಸೊ ಹಾಗಾಗಿ ಇಲ್ಲಿ ಯಾವ ಕಾರ್ಸ್ ಬರುತ್ತೋ ಆ ಕಾರ್ನ ಹತ್ಕೊಂಡು ಕೋಡ್ ಹೇಳಿಬಿಟ್ಟು ಹೋಗ್ತಾ ಇರೋದು. ಲೈಕ್ ಈಗ ನಾರ್ಮಲಿ ನಾವು ಇದೆಲ್ಲ ನೋಡ್ತೀವಲ್ಲ, ಏನು ಹೇಳ್ತಾರೆ, ಪ್ಲೇಟ್ ನಂಬರ್ ನೋಡಿಕೊಂಡು ಎಲ್ಲ ಹೋಗೋದು. ಬಟ್ ಆ ಥರ ಇಲ್ಲ. ಕಾರ್ ಬಂದ ತಕ್ಷಣ ಹತ್ಕೊಳ್ಳೋದು, ನಂಬರ್ ಹೇಳಬೇಕು. ಸೊ ಆ ನಂಬರಲ್ಲಿ ಊಬರ್ ಗೋ ಆ ಥರ ಇರುತ್ತೆ. ಈಗ ಇದು ಬೋರ್ಡ್ ನಂಬರ್ 8ಅಲ್ಲಿ ಊಬರ್ ಗೋ ಅಂತ ಬರುತ್ತೆ. ಸೊ ಅಲ್ಲಿ ಕಾರ್ ಬರುತ್ತೆ. ನಾರ್ಮಲ್ ಬುಕ್ ಮಾಡೋದು ಊಬರ್ನ. ಮತ್ತು ಈ ಥರ ಸರ್ವಿಸ್ ಇದೆ. ಚೆನ್ನಾಗಿದೆ ಇದು. ಸ್ಟೇಟ್ ಹೋಗಿದ್ದೀವಿ ನಾವು. ಹಾಂ.